ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ಶಿಕ್ಷಕರ ಬಡಾವಣೆ ಇದು ಮದ್ದೂರು ಸ್ನೇಹಿತರೆ. ಇದು ನನ್ನ ಸ್ವಂತ ಮನೆ ಇದು. ಸೊ ಜೊತೆಗೆ ನಾನು ಮಾನ್ಯ ಶ್ರೀಯುತ ಟಿಪ್ಪು ವರ್ಧನ್ರವರ ಒಂದು ಸುನೋ ಮೀಡಿಯಾ ಅಂತಕ್ಕಂಥ ಚಾನಲ್ನಲ್ಲಿ ಒಂದು ವರದಿಗಳನ್ನು ಮದ್ದೂರು ತಾಲೂಕು ವತಿಯಿಂದ ವರದಿಗಳನ್ನು ಮಾಡೋದಕ್ಕೆ ನನ್ನನ್ನು ಶ್ರೀಯುತರು ನೇಮಿಸಿದ್ದಾರೆ. ಅವರು ನಿರ್ಮಾಪಕರು ಕೂಡ, ಸಿನಿಮಾಗಳನ್ನು ಕೂಡ ತೆಗಿತಾ ಇದ್ದಾರೆ. ನಾನು ಕೂಡ ಒಂದು ಸಿನಿಮಾದಲ್ಲಿ ಹೊಸ ಅಧ್ಯಾಯ ಅಂತ ಒಂದು ಸಿನಿಮಾದಲ್ಲಿ ಅವರು ನನಗೂ ಕೂಡ ಪಾತ್ರ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಒಂದು ಏನಪ್ಪ ಒಂದು ಇಲ್ಲಿ ಸಮಾಜದಲ್ಲಿ ಒಂದು ಸಾಮಾನ್ಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನನ್ನ ನಿವೃತ್ತಿ ಜೀವನವನ್ನು ನಾನು ಕಳೀತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ನನ್ನ ಮನೆ, ಇದು ನನ್ನ ಮನೆಯ ತಾರಸಿ ಮೇಲ್ಗಡೆ. ಸೊ ನೋಡಿ, ಇಲ್ಲಿ ನಾನು ಒಂದು 2 ಡ್ರಮ್ಗಳ ಸಹಾಯದಿಂದ 1-2 ವರ್ಷಗಳ ಹಿಂದೆ ಇಲ್ಲಿ ಒಂದು ನಮ್ಮ ನೆಂಟರ ಮನೆ ಚನ್ನಪಟ್ಟಣ ತಾಲೂಕು ವಿಟ್ಲೇನಹಳ್ಳಿ ಅಂತ, ಅಲ್ಲಿಂದ 2 ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ತಂದು 2 ಡ್ರಮ್ಗಳ ಸಹಾಯದಿಂದ ನೆಟ್ಟಿ 2 ವರ್ಷ ಬೆಳೆಸಿದ್ದೀನಿ ಸ್ನೇಹಿತರೆ. ನೋಡಿ, ಈಗ ಫಲ ಬಿಟ್ಟಿದೆ, ಹಣ್ಣು ನೋಡಿ. ಇದು ಡ್ರ್ಯಾಗನ್ ಫ್ರೂಟ್ ಅಂತೇಳಿ ನೋಡಿ, ಹಣ್ಣು ಬಿಟ್ಟಿದೆ ಸ್ನೇಹಿತರೆ. ಇದು 160 ರೂಪಾಯಿ ಮಾರುಕಟ್ಟೆಯಲ್ಲಿ kg. ಸೊ ನೋಡಿ, ಇನ್ನೂ ಒಂದಷ್ಟು ಹೂಗಳನ್ನು ಬಿಡ್ತಾ ಇದೆ. ಒಂದಷ್ಟು ವ್ಯವಸಾಯ ನಾನು ಅಷ್ಟೇ ಚೆನ್ನಾಗೇನು ಮಾಡಿಲ್ಲ, ತಕ್ಕ ಮಟ್ಟಿಗೆ ಏನು ಅದನ್ನು ನೆಟ್ಟು ಇದನ್ನೆಲ್ಲ ಬಳ್ಳಿಯನ್ನು ಹಬ್ಬಿಸಿ ಎಲ್ಲ ಮಾಡಬೇಕಂತೆ. ಆದರೂ ಕೂಡ ತನ್ನ ಕ್ರಿಯೆನದು ತಾನು ಮಾಡ್ತಾಯಿದೆ. ನೋಡಿ, ಇಲ್ಲಿ ಹೂಗಳೆಲ್ಲ ಬಿಟ್ಟಿದೆ ಸ್ನೇಹಿತರೆ. ನಿಜವಾಗ್ಲೂ ಈ ತಾರಸಿಯನ್ನು ನಾವು ಏನು ಈ ಥರ ಕೆಲವು ಉಪಕರಣಗಳನ್ನು ಅಂದ್ರೇನು, ಸ್ಕ್ರ್ಯಾಪು ವೇಸ್ಟ್ ಡ್ರಮ್ಗಳನ್ನು ಬಳಸ್ಕೊಂಡು ನಾವು ಕೂಡ ಒಂದು ಸಣ್ಣ ಪುಟ್ಟ ತರಕಾರಿಗಳನ್ನು, ಏನು ಮನೆಗೆ ಬೇಕಾಗಿರ್ತಕ್ಕಂತಹ ಸೊಪ್ಪು ಸದೆ ಇಂಥವೆಲ್ಲ ಬೆಳಿಬೋದು ಅಂತ ನನ್ನ ಭಾವನೆ ಸ್ನೇಹಿತರೆ. ಎಲ್ಲರೂ ಏನೊಂದು ಹಿರಿಯ ನಾಗರಿಕರು ನೋಡಿ, ಇಂಥ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಬಹುಶಃ ಒಳ್ಳೆ ಆರೋಗ್ಯಕರ ಬೆಳವಣಿಗೆ ಅಂತ ನನಗನ್ನಿಸ್ತದೆ. ನೋಡಿ, ಇಲ್ಲಿ ನಾವು ಕಾಂಪೌಂಡ್ ಪಕ್ಕದಲ್ಲಿ ನಮ್ಮ ಮನೆ ಇದು. ಒಂದು ದಾಳಿಂಬೆ ಗಿಡ ಸುಮ್ಮನೆ ನೆಟ್ಟು ನೋಡಿ, ಎಲ್ಲ ಕಾಯ್ಬಿಟ್ಟು ಒಳ್ಳೆ ಫಸ್ಟ್ ಕ್ಲಾಸಾಗಿ, ಅಂದರೆ ಹುಳ ಏನು ಇದು ಎಲ್ಲ ಔಷಧಿ ಸಿಂಪಡಿಸಿ ಅದರಿಂದ ಆ ಬೆಳೆಯನ್ನು ನಾವು ರಕ್ಷಣೆ ಮಾಡಬೇಕಾಗುತ್ತೆ. ನಾವೇನು ಮಾಡಲಿಲ್ಲ, ಎಲ್ಲ ಹುಳ ಹೊಡೆದು ಎಲ್ಲ ಹಾಳಾಗ್ತಾಯಿದೆ. ಆದರೆ ನಿಜವಾಗ್ಲೂ ಈ ಥರ ಕೆಲಸಗಳನ್ನು ನಾವು ನಿರ್ವಹಿಸೋದ್ರಿಂದ ಒಂದಷ್ಟು ಮನೆ ಮೇಲಿನ ಜಾಗನ ಉಪಯೋಗಿಸ್ಕೊಂಡು ನೀರು ಸ್ವಲ್ಪ ಅಷ್ಟೇ, ನೀರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಗೊಬ್ಬರ ಹಾಕೋದ್ರಿಂದ ಇಂಥ ಫಲಗಳನ್ನು ನಾವು ಪಡಿಬೋದು ಅಂತ ನಾನಾದರೂ ಭಾವಿಸ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ನೀವು ಕೂಡ ಇದೇ ತೀರಿ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ ಎ ಸಿ ಅಂತೇಳಿ. ಅಲ್ಲಿ ನೀವು ಹೋಗಿ ನೋಡ್ಬೋದು. ಇದು ಲೈಕ್ ಆದರೆ ಸ್ವಲ್ಪ ನೀವು ಕೂಡ ಲೈಕ್ ಮಾಡಿ, ನೀವು ಕೂಡ ಅದನ್ನು ಬೆಳೀರಿ. ಇನ್ನೂ ಇತರೇ ಗಿಡ, ಕಡಲೆಕಾಯಿ ಅಂತ ಸಣ್ಣ ಪುಟ್ಟ ಯಾರೋ ಟೈರ್ ಬಳಸ್ಕೊಂಡು ಬೆಳೆದದ್ದು ನಾನು ನೋಡಿದ್ದೆ. ಕಡಲೆಕಾಯಿ ಎಲ್ಲ ಯೂಟ್ಯೂಬ್ ಚಾನಲಲ್ಲೆಲ್ಲ ಬರ್ತಾ ಇರ್ತವೆ ನೋಡಿ. ಈ ಥರ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ತಮ್ಮನ್ನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಇದು ಸಾಮಾನ್ಯವಾಗಿ ಏನು ನಮಗೆ ಜಮೀನಿಲ್ಲ ಅಂತ ಅನ್ನೋರು ಈ ತಾರಸಿಯನ್ನೇ ಕೂಡ ನಾವು ಈ ಥರ ಬಳಸ್ಕೋಬಹುದು, ಉಪಯೋಗ ಮಾಡ್ಕೋಬಹುದು. ತರಕಾರಿಗಳನ್ನು, ಬದನೆಕಾಯಿ, ನಮಗೆ ಬೇಕಾದಂತಹ ಸೊಪ್ಪು ಎಲ್ಲ ತರಕಾರಿಗಳನ್ನು ಬೆಳೀಬೋದು ಅಂತ ನಾನಾದರೂ ಭಾವಿಸ್ತೀನಿ. ತಾವು ಕೂಡ ಇದನ್ನು ಅನುಸರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.